ತಮಿಳುನಾಡಿನಲ್ಲಿ ಶಶಿಕಲಾ ವರ್ಸಸ್ ಪನ್ನೀರ್ ಸೆಲ್ವಂ ರಾಜಕೀಯ ಮತ್ತು ಮುಂದುವರೆದಿದೆ. ಆ ಒಂದು ರಾಜಕೀಯ ಅಸ್ಥಿರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದ ಡೆವಲಪ್ಮೆಂಟ್ಸ್ ನ ನೋಡೋದಾದ್ರೆ ಇಂದು ಅಣ್ಣಾ ಡಿಎಂಕೆ ಶಾಸಕರ ಹೇಳಿಕೆಯನ್ನ ಮದ್ರಾಸ್ ಹೈಕೋರ್ಟ್ಗೆ ಚೆನ್ನೈ ಪೊಲೀಸರು ಸಲ್ಲಿಕೆ ಮಾಡ್ತಾರೆ. ಹೇಬಿಯಸ್ ಕಾರ್ಪಸ್ ಆಧರಿಸಿ ಫೆಬ್ರವರಿ 10ರಂದು ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು. ಫೆಬ್ರವರಿ 11ರಂದು ಪೊಲೀಸರು ಜಿಲ್ಲಾಧಿಕಾರಿಗಳಿಂದ ಶಾಸಕರ ವಿಚಾರಣೆ ಕೂಡ ನಡೆದಿತ್ತು. ನಿಮ್ಮ ಮೊಬೈಲ್ ಕಿತ್ತುಕೊಳ್ಳಲಾಗಿದೆಯಾ, ಸ್ವಾತಂತ್ರ್ಯ ನೀಡಿಲ್ವಾ, ಬಲವಂತವಾಗಿ ನಿಮ್ಮನ್ನ ಬಂಧಿಸಿದ್ದಾರಾ, ನೀವು ಒತ್ತಡಕ್ಕೆ ಸಿಲುಕಿದ್ದೀರಾ ಎಂಬ ಇತ್ಯಾದಿ ಪ್ರಶ್ನೆಗಳನ್ನ ಚೆನ್ನೈ ಪೊಲೀಸರು ಶಾಸಕರ ಬಳಿ ಕೇಳಿದ್ರು. ಆಗ ಶಾಸಕರು ಇದಕ್ಕೆ ಯಾವ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವರದಿಯನ್ನ ಮದ್ರಾಸ್ ಹೈಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡ್ತಾರೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನದವರೆಗೂ ಪೊಲೀಸರು ಹೇಳಿಕೆಗಳನ್ನ ಪಡೆದಿದ್ರು. ಅದನ್ನ ಆಧರಿಸಿ ಇವತ್ತು ಮದ್ರಾಸ್ ಹೈಕೋರ್ಟ್ ನಲ್ಲಿ ಈ ಕುರಿತಾಗಿ ವರದಿ ಸಲ್ಲಿಕೆ ಆಗುತ್ತೆ. ಇನ್ನೊಂದೆಡೆ ರೆಸಾರ್ಟ್ ನಲ್ಲೇ ವಾಸ್ತವ್ಯವನ್ನ 129 ಶಾಸಕರು ಮುಂದುವರೆಸಿದ್ದಾರೆ. ಆಪ್ತ ಬೆಂಬಲಿಗರ ಜೊತೆ ನಿರಂತರವಾಗಿ ಶಶಿಕಲಾ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಮಗದೊಂದು ಕಡೆ ಪನ್ನೀರ್ ಸೆಲ್ವಂ ಕೂಡ ತಮ್ಮ ಬೆಂಬಲಿಗರನ್ನ ಹೆಚ್ಚಿಸಿಕೊಳ್ಳುವಂತಹ ಹೈ ಜಂಪ್ ಆಟ ಮುಂದುವರಿತಾ ಇದೆ. ಶಶಿಕಲಾ ವಿರುದ್ಧ ಪನ್ನೀರ್ ಸೆಲ್ವಂ ಬಣ ಮತ್ತಷ್ಟು ಚುರುಕಾದಂತೆ ಕಂಡು ಬರ್ತಾ ಇದೆ. ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆ ನಡೆಸುವಂತಹ ವಿಚಾರ. ಇಂದು ಸಚಿವಾಲಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಪನ್ನೀರ್ ಸೆಲ್ವಂ. ರಾಜೀನಾಮೆ ನೀಡಿದ ಬಳಿಕ ಮೊದಲ ಬಾರಿಗೆ ಸಚಿವಾಲಯಕ್ಕೆ ಪನ್ನೀರ್ ಸೆಲ್ವಂ ಭೇಟಿ ಕೊಡ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಚರ್ಚಿಸಲಿದ್ದಾರೆ ಪನ್ನೀರ್ ಸೆಲ್ವಂ. ತಮಿಳುನಾಡು ಒಂದು ರಾಜಕೀಯದ ಹಾವು ಏಣಿ ಆಟದಲ್ಲಿ ಮೂರನೆಯವರು ಅರ್ಥಾತ್ ಶಾಸಕರು ತಮ್ಮ ಮೋಜು ಮಸ್ತಿಯಲ್ಲಿ ತೊಡಗುವ ಮೂಲಕ ತಮಗೆ ಯಾವುದೇ ಕೊರತೆ ಆದಂತೆ ಕಂಡು ಬರ್ತಾ ಇಲ್ಲ ಅನ್ನೋದನ್ನ ತೋರ್ಪಡಿಸಿದ್ದಾರೆ. ತಮಿಳುನಾಡು ರೆಸಾರ್ಟ್ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇವಾಗ ನೋಡ್ತಾ ಇರುವಂತಹ ಡೆವಲಪ್ಮೆಂಟ್ಸ್. ರೆಸಾರ್ಟ್ ನಲ್ಲಿ ತಂಗಿರ್ತಕ್ಕಂತಹ ಶಶಿಕಲಾ ಬೆಂಬಲಿಗ ಶಾಸಕರು ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಬ್ಬರ ರಾಜಕೀಯ ಜಟಾಪಟಿಯಲ್ಲಿ ಮೂರನೆಯವರು ಲಾಭ ಪಡ್ಕೊಂಡ್ರು ಅನ್ನೋ ಹಾಗೆ ಶಾಸಕರ ಮೋಜು ಮಸ್ತಿ ನೋಡ್ತಾ ಇದ್ರೆ ಅವ್ರಿಗಿದು ಒಂದು ರೀತಿ ಮೋಜಿನ ಆಟ ಅನ್ನಿಸ್ತಾ ಇದೆಯಾ, ಹೇಗೆ? ಖಂಡಿತ ಹಾಗೆ ಅನ್ಸುತ್ತೆ ದಿವ್ಯಾ. ಯಾಕಂತಂದ್ರೆ ಚೆನ್ನೈನಲ್ಲಿ ಕಳೆದ 1 ವಾರಗಳಿಂದ ಏನು ತಮಿಳುನಾಡು ರಾಜಕೀಯದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಹಗ್ಗ ಜಗ್ಗಾಟಗಳು, ಹಾವು ಏಣಿ ಆಟಗಳೇನಿದಾವೆ ಅದು ಈಗ ಒಂದು ಹಂತಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದ್ರೆ ಅದ್ಯಾವುದರ ಪರಿವೇ ಇಲ್ಲದೆ ಶಾಸಕರು ಅವರ ಪಾಡಿಗೆ ಅವರು ಮೋಜು ಮಸ್ತಿಯಲ್ಲಿ ತೊಡಗಿರತಕ್ಕಂತಹ ಒಂದು ವಿಡಿಯೋ ಈಗ ಸಿಕ್ಕಿರುವಂತದ್ದು ನೋಡ್ತಾ ಇದೀವಿ ನಾವು ದೃಶ್ಯಗಳಲ್ಲಿ ದಿವ್ಯಾ. ಎಷ್ಟು ಶಾಸಕರು ಅಣ್ಣಾ ಡಿಎಂಕೆ ಪಕ್ಷದ ಶಾಸಕರು ಏನು ಶಶಿಕಲಾ ಬೆಂಬಲಿಗರು ಅಂತಾನೆ ಕರೆಸ್ಕೊಳ್ತಕ್ಕಂತಹ 129 ಶಾಸಕರು ಈಗಾಗಲೇ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿ 5 ದಿನಗಳ ಮೇಲಾಯ್ತು. ಇದುವರೆಗೂ ಕೂಡ ಅವರು ರೆಸಾರ್ಟ್ ಇನ್ನ ಬಿಟ್ಟು ಹೊರಗಡೆ ಬಂದಿಲ್ಲ. ಕೆಲವರು ಬಂಧನದಲ್ಲಿರಿಸಿದ್ದಾರೆ, ಕೆಲವರು ಅವರನ್ನ ಬಲವಂತವಾಗಿ ಕೂಡ ಹಾಕಿದ್ದಾರೆ ಅಂತ ಪನ್ನೀರ್ ಸೆಲ್ವಂ ಬಣ ಕೂಡ ಗಂಭೀರವಾದಂತಹ ಆರೋಪ ಮಾಡಿತ್ತು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲೂ ಕೂಡ ಹೇಬಿಯಸ್ ಕಾರ್ಪಸ್ ದಾಖಲಾಗಿತ್ತು. ಆ ದಾಖಲಾದ ನಂತರ ಹೈಕೋರ್ಟ್ ಕೂಡ ಒಂದು ಪೊಲೀಸರಿಗೆ ಸೂಚನೆ ನೀಡಿ ಶಾಸಕರಿಂದ ವರದಿಯನ್ನ ನೀಡುವಂತೆ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಫೆಬ್ರವರಿ 10ನೇ ತಾರೀಕು ಪೊಲೀಸ್ನವರು ಕೂಡ ಹೋಗಿ ಶಾಸಕರನ್ನ ಖುದ್ದು ಭೇಟಿ ಮಾಡಿ ರೆಸಾರ್ಟ್ ನಲ್ಲಿ ಶಾಸಕರನ್ನ ಬಲವಂತವಾಗಿ ಬಂಧಿಸಿಟ್ಟಿದ್ದಾರಾ, ಅವ್ರ ಮೊಬೈಲ್ ಫೋನ್ಗಳನ್ನ ಕಿತ್ಕೊಂಡಿದ್ದಾರಾ, ಅವರ ಸ್ವಾತಂತ್ರ್ಯ ಹರಣವಾಗಿದೆಯಾ, ಹೀಗೆ ನಾನಾ ಪ್ರಶ್ನೆಗಳನ್ನ ಕೇಳಿ ಒಂದು ವರದಿಯನ್ನ ಕೂಡ ಸಿದ್ಧಪಡಿಸಿದ್ರು. ಆ ವರದಿಯನ್ನ ಇವತ್ತು ಚೆನ್ನೈನ ಹೈಕೋರ್ಟ್ಗೆ, ಮದ್ರಾಸ್ ಹೈಕೋರ್ಟ್ಗೆ ಚೆನ್ನೈ ಪೊಲೀಸ್ನವರು ಇವತ್ತು ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇದು ಒಂದು ಕಡೆ ಒಂದು ಸುದ್ದಿ ಆಯ್ತು ಅನ್ನೋದಾದ್ರೆ, ಮತ್ತೊಂದು ಕಡೆ ಶಾಸಕರಿಗೆ ಇದ್ರ ಯಾವುದರದ್ದು ಚಿಂತೆನೆ ಇಲ್ಲ. ಕೇವಲ ಹೊರಗಡೆ ನಡೀತಾ ಇರುವಂತದ್ದೆಲ್ಲ ಬರೀ ಗಾಳಿ ಸುದ್ದಿ ಅನ್ನೋ ಮಟ್ಟದಲ್ಲಿ ಶಾಸಕರು ರೆಸಾರ್ಟ್ ಒಳಗಡೆ ಕಳೆದ 5 ದಿನಗಳಿಂದ ತಮ್ಮ ಪಾಡಿಗೆ ತಮ್ಮ ವೈಯಕ್ತಿಕ ಜೀವನವನ್ನ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಕೂಡ ನೋಡ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ಈಗ ಬಂದಿರುವಂತಹ ಒಂದಷ್ಟು ಸುದ್ದಿಗಳ ಪ್ರಕಾರ ಏನು ತಮಿಳುನಾಡಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಗಿರಿಜಾ ವೈದ್ಯನಾಥನ್ ಅವರು ಏನಿದ್ದಾರೆ, ಅವರು ಇವತ್ತು ಡಿಜಿಪಿ ಅವರನ್ನ ಕೂಡ ಏನು ತಮಿಳುನಾಡು ಡಿಜಿಪಿ ಅವರನ್ನ ಭೇಟಿ ಮಾಡಿ ಭದ್ರತೆಗಳ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಪನ್ನೀರ್ ಸೆಲ್ವಂ ಅವರ ಬಣ
ಏನಿದೆ ಅವರು ರೆಸಾರ್ಟ್ಗೆ ಇವತ್ತು ಮುತ್ತಿಗೆ ಹಾಕುವಂತ ಸಾಧ್ಯತೆಗಳಿದಾವೆ. ಅಲ್ಲಿಂದ ಶಾಸಕರನ್ನ ಹೊರಗಡೆ ಕರ್ಕೊಂಡ್ ಬರಬಹುದು ಅನ್ನೋ ಅಂತ ಒಂದು ಮಾಹಿತಿ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಈ ಮಾಹಿತಿ ಆಧರಿಸಿ ಪೊಲೀಸ್ನವರು ರೆಸಾರ್ಟ್ಗೂ ಕೂಡ ಒಂದು ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು ದಿವ್ಯಾ. ಓಕೆ, ಇನ್ನು ರಾಜೀನಾಮೆಯ ಬಳಿಕ ಸಚಿವಾಲಯಕ್ಕೆ ಮೊದಲ ಬಾರಿಗೆ ಪನ್ನೀರ್ ಸೆಲ್ವಂ ಭೇಟಿ ಆಗ್ತಾ ಇರೋದು, ಯಾವ ರೀತಿಯಾಗಿ ಪನ್ನೀರ್ ಸೆಲ್ವಂಗೆ ಇದು ಮತ್ತಷ್ಟು ಶಕ್ತಿ ತುಂಬುವಂತಹ ಕೆಲಸ ಆಗಬಹುದು? ದಿವ್ಯ, ಏನು ಶಶಿಕಲಾ ಅವರ ಒತ್ತಾಯಕ್ಕೆ ಮಣಿದು ನಾನು ರಾಜೀನಾಮೆಯನ್ನ ನೀಡಿದ್ದೆ, ಈಗ ರಾಜೀನಾಮೆಯನ್ನ ನಾನು ಹಿಂಪಡೆಯೋದಕ್ಕೆ ಸಿದ್ಧ ಅಂತಾನು ಕೂಡ ಪನ್ನೀರ್ ಸೆಲ್ವಂ ಅವರು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯಪಾಲರು ಕೂಡ ಅವರನ್ನ ಹಂಗಾಮಿ ಸಿಎಂ ಆಗಿ ಸದ್ಯಕ್ಕೆ ಯಾರು ಬಲಾಬಲವನ್ನ ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾರೋ ಅಲ್ಲಿವರೆಗೂ ಕೂಡ ನೀವು ಹಂಗಾಮಿ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತ ಅನ್ಬಿಟ್ಟು ರಾಜ್ಯಪಾಲರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಸಚಿವಾಲಯದಲ್ಲಿ ನಡೀತಾ ಇರುವಂತಹ ಏನು ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಅಭಿವೃದ್ಧಿ ಕೆಲಸಗಳೇನಿದಾವೆ ಆ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪನ್ನೀರ್ ಸೆಲ್ವಂ ಅವರು ಸಚಿವಾಲಯದ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಕೂಡ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಇವತ್ತು ತಮಿಳುನಾಡಿನ ಸಚಿವಾಲಯಕ್ಕೆ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬಹುಶಃ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಈ ಸಮಯದಲ್ಲಿ ಅವರು ಸಚಿವಾಲಯಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ದಿವ್ಯಾ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಎಂದು ಶಶಿಕಲಾ ಹಾಗೂ ಪನ್ನೀರ್ ಸೆಲ್ವಂ ನಡುವೆ ನಡೆಯುತ್ತಿರುವಂತಹ ಹಗ್ಗ ಜಗ್ಗಾಟ ತಮಿಳುನಾಡಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಈ ರಾಜ್ಯದ ಜನ ಆಲೋಚಿಸುತ್ತಿರುವ ರೀತಿ ಯಾವ ರೀತಿ ಸಾಗುತ್ತಾ ಹೋಗುತ್ತಿದೆ ಟು ಕಲ್ಮಿನೇಟ್ ಇನ್ ದಿ ಫೈನಲ್ ಎಲೆಕ್ಷನ್ಸ್ ಅನ್ನೋದನ್ನು ಚೆಕ್ ಮಾಡಬೇಕಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ರೇಟಿಂಗ್ಸ್ ವಿ ವಾಂಟ್ ಟು ಕ್ಲಿಯರ್, ಪ್ಲಸ್ ಇಶ್ಯೂಸ್ ಎರಪ್ತಾಗ್ತಾ ಹೋದಂಗೆಲ್ಲ ಮುಂದಿನ 1 ವರ್ಷದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಚುನಾವಣೆಗಳಿಂದ ಬದಲಾಯಿಸಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು.